ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜಕೀಯ ಬದ್ಧ ವೈರಿಗಳ ಸಮಾಗಮ ಆಗಿದೆ ಮಂಡ್ಯದಲ್ಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯನ್ನು ಸನ್ಮಾನಿಸಿದ ಚಲುವರಾಯಸ್ವಾಮಿ ಹಾಗೂ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಒಂದು ಭಾಷಣದಲ್ಲಿ ಏನೇನು ಹೇಳಿದರು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಾಜಕೀಯ ಸಿಟ್ಟಿನ ಮಧ್ಯೆ ಒಟ್ಟಿಗೆ ಕಾಣಿಸಿಕೊಂಡ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಕೇಂದ್ರ ಸಚಿವ ಎಚ್.ಡಿ.ಕೆಯನ್ನು ಸನ್ಮಾನಿಸಿದ ಚಲುವರಾಯಸ್ವಾಮಿ. ರಾಜಕೀಯ ವೈರಿ ಚಲುವರಾಯಸ್ವಾಮಿಯನ್ನು ಶ್ಲಾಘಿಸಿದ ಎಚ್.ಡಿ.ಕೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. ಬಾಡೂಟದ ಗಲಾಟೆ, ಸಿ.ಟಿ. ರವಿ ವಿರುದ್ಧ ಪ್ರತಿಭಟನೆ ಸೇರಿದಂತೆ ಕೆಲವು ಜಟಾಪಟಿ ನಡೆದರೂ ಸಾಹಿತ್ಯ ಸಮ್ಮೇಳನ ಸುಗಮವಾಗಿ ನೆರವೇರಿತು. ಹಲವು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಮುಖಾಮುಖಿಯಾಗಿದ್ದರು. ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈ ವರ್ಷದ ಸಮ್ಮೇಳನದಲ್ಲಿ ಏನು ಸ್ಪೆಷಲ್ ಅಂದರೆ, ಇಷ್ಟು ದಿನ ಬದ್ಧ ವೈರಿಗಳಂತೆ ಸಿಕ್ಕ ಕಡೆಗಳಲ್ಲಿ ವಾಗ್ದಾಳಿಯನ್ನು ಮಾಡಿಕೊಂಡು ಬರ್ತಿದ್ದಂಥ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು, ಚಲುವರಾಯಸ್ವಾಮಿ ಅವರನ್ನು ಬೆಳೆಸಿದ್ದೇ ನಾವು ಅಂತ ಎಚ್.ಡಿ.ಕೆ, ಕುಮಾರಸ್ವಾಮಿನ CM ಮಾಡಿದ್ದೆ ನಾವು ಅಂತ ಚಲುವರಾಯಸ್ವಾಮಿ ಅವರು ಬಡಿದಾಟ ನಡೀತಾನೆ ಇರ್ತಿತ್ತು. ಆದರೆ ಈಗ ಅದೆಷ್ಟೋ ವರ್ಷಗಳ ನಂತರ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕುಚುಕುಗೇಳಿದರು. ಆದರೆ ಬದಲಾದ ರಾಜಕೀಯ ವಿದ್ಯಮಾನಗಳಿಂದ ಚಲುವರಾಯಸ್ವಾಮಿ JDS ತೊರೆದು ಕಾಂಗ್ರೆಸ್ ಸೇರಿದರು. ಅಲ್ಲಿಂದ ಕುಮಾರಣ್ಣ ಹಾಗೂ ಚಲುವರಾಯಸ್ವಾಮಿ ನಡುವೆ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದ್ದುಂಟು. ಆದರೆ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಭಯ ನಾಯಕರುಗಳು ವೇದಿಕೆ ಹಂಚಿಕೊಂಡಿದ್ದು, ಈ ವೇಳೆ ಕುಮಾರಸ್ವಾಮಿಯನ್ನು ಚಲುವರಾಯಸ್ವಾಮಿ ಸನ್ಮಾನಿಸಿದ್ದಾರೆ. ವೇದಿಕೆ ಮೇಲೆ ಕುಮಾರಸ್ವಾಮಿಗೆ ಸನ್ಮಾನ ಮಾಡುವ ನೆರೆದಿದ್ದ ಜನರು ಶಿಳ್ಳೆ, ಚಪ್ಪಾಳೆ, ಕೇಕೆಯನ್ನು ಹಾಕಿದ್ದಾರೆ. ಎಚ್.ಡಿ.ಕೆ ವೇದಿಕೆ ಏರುತ್ತಿದ್ದಂತೆ ಚಲುವರಾಯಸ್ವಾಮಿ ಎದ್ದು ನಿಂತು ಪ್ರಭಾವಿ ಒಕ್ಕಲಿಗ ಮಠದ ಶ್ರೀಗಳ ಸಮ್ಮುಖದಲ್ಲೇ ವೇದಿಕೆಯಲ್ಲಿ ಎಚ್.ಡಿ.ಕೆ ಚಲುವರಾಯಸ್ವಾಮಿಯನ್ನು ಕಾಣಿಸಿಕೊಂಡರು. ನಿರ್ಮಲಾನಂದ ಶ್ರೀ ಹಾಗೂ ಸಿದ್ಧಲಿಂಗ ಶ್ರೀಗಳು ಬದ್ಧ ವೈರಿಗಳ ಮಧ್ಯೆ ಕುಳಿತಿದ್ದರು. ಮಾಜಿ ದೋಸ್ತಿಗಳು ಸಮಾಗಮ ಕಂಡು ಮಂಡ್ಯ ಜನರ ಹರ್ಷೋದ್ಗಾರ ಜೋರಾಗಿತ್ತು. ಈ ವೇಳೆ ಕುಮಾರಣ್ಣ ಚಲುವಣ್ಣನ ಕಾರ್ಯವನ್ನು ಶ್ಲಾಘಿಸಿದರು. ಉಸ್ತುವಾರಿ ಸಚಿವರಿಂದಲೇ ಹೇಳಿಕೆಗೆ ಸನ್ಮಾನ, ಚಲುವರಾಯಸ್ವಾಮಿಯವರನ್ನು ಕುಮಾರಸ್ವಾಮಿ ಶ್ಲಾಘನೆ, ಮಾಜಿ ದೋಸ್ತಿಗಳ ಸಮಾಗಮ, ಇದೆಲ್ಲ ಮಂಡ್ಯ ಜಿಲ್ಲೆಯ ಜನರ ಶಿಳ್ಳೆ, ಚಪ್ಪಾಳೆಯನ್ನು ಗಿಂಟಿಸಿಕೊಂಡಿದೆ. ಅಮೋಘ ದೃಶ್ಯಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಗಿದೆ ಅಂತಲೂ ಸಹ ಈ ಒಂದು ವೇದಿಕೆ ಎಲ್ಲರಿಗೂ ತೋರಿಸಿಕೊಟ್ಟಿದೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇಬ್ಬರು ಸಹ ಒಂದು ವಾಗ್ಯುದ್ಧನೇ ನೇರ ವಾಗ್ಯುದ್ಧನೇ ಸಹ ನಡೆಸಿದರು. ಇದಾದ ನಂತರ ಈ ಒಂದು ಚುನಾವಣೆ ಮುಗಿದ ನಂತರ ತುಂಬ ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಇಬ್ಬರೂ ಸಹ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ನಿಜಕ್ಕೂ ಜನರ ಶಿಳ್ಳೆ ಚಪ್ಪಾಳೆಗೆ ಒಂದು ಸಾಕ್ಷಿಯಾಯಿತು ಈ ಒಂದು ಸಾಹಿತ್ಯ ಸಮ್ಮೇಳನ ಅಂತಲೇ ಹೇಳಲಾಗ್ತಾ ಇದೆ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.